ನಮಸ್ಕಾರ. ದೂರದರ್ಶನ ವಾಹಿನಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. 4 ಕುಟುಂಬ ಸದಸ್ಯರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೊದಲಿಗೆ ಜಯರಾಮ್ ಕುಟುಂಬ ಇದೆ. ಜಯರಾಮ್ ಕುಟುಂಬ ಸದಸ್ಯರನ್ನ ಯಾರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ? ನಾನು ಮಾಡ್ಕೊಡ್ತೀನಿ. ನನ್ನ ಹೆಸರು ಜಯರಾಮ್ ಅಂತ ಹೇಳ್ಬಿಟ್ಟು, ನಾನು ಆರ್ಕಿಟೆಕ್ಟ್. ಇದು ನನ್ನ ಶ್ರೀಮತಿ ಸಂಧ್ಯಾ ಜಯರಾಮ್, ಈವೆಂಟ್ ಆರ್ಗನೈಸರ್. ಆಮೇಲೆ ಇದು ನನ್ನ ಬ್ರದರ್-ಇನ್-ಲಾ ಮಂಜುನಾಥ್ ಅಂತ, ಅವನು ಇನ್ಶೂರೆನ್ಸ್ ಅಡ್ವೈಸರ್. ಅವರು ನಮ್ಮ ಮದರ್-ಇನ್-ಲಾ ಪದ್ಮಾ ಅಶೋಕ್ ಅಂತ ಹೇಳಿ, ಅವ್ರ ಹೌಸ್ ವೈಫ್. ಓಕೆ, ನಮಸ್ತೆ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ. ಸಿನಿ ಕ್ವಿಜ್ಗೆ ಸ್ವಾಗತ. ಅಮ್ಮ ಸ್ವಲ್ಪ ಜಾಸ್ತಿ ಹಳೆ ಸಿನಿಮಾಗಳನ್ನ ನೋಡಿರ್ತಾರೆ ಅನ್ಸುತ್ತೆ. ಪ್ರಶ್ನೆ ಕೇಳಿದ್ರೆ ಕರೆಕ್ಟ್ ಆಗಿ ಉತ್ತರ ಕೊಡ್ತೀರಾ? ಹಾಗಾದ್ರೆ ಪ್ರಯತ್ನ ಪಡ್ತೀರಾ? ಓಕೆ, ಸೂಪರ್. ನಿಮಗೆ ಮತ್ತೊಮ್ಮೆ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನ ಇಲ್ಲಿ ಮಯೂರ ಕುಟುಂಬ ಇದೆ. ಮಯೂರ ಕುಟುಂಬದ ಸದಸ್ಯರನ್ನ ಯಾರು ಪರಿಚಯ ಮಾಡ್ಕೊಡ್ತಾರೆ? ನನ್ನ ಹೆಸರು ಸಾವಿತ್ರಿ ಬಾಲಸುಬ್ರಹ್ಮಣ್ಯ. ನನ್ನ ಹವ್ಯಾಸ, ನಾನು ಸಂಗೀತ ಹೇಳ್ತೀನಿ ಮತ್ತೆ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಭಾವಗೀತೆ ಹೇಳ್ತೀನಿ, ಹೇಳ್ಕೊಡ್ತೀನಿ. ಇವರು ನಮ್ಮ ಬೀಗರು ಸಂಧ್ಯಾ ರಾಧಾಕೃಷ್ಣ ಅಂತ. ಇವಳು ನಮ್ಮ ಅಣ್ಣನ ಮಗಳು ನಂದಿನಿ ಪ್ರವೀಣ್ ಅಂತ. ಅವ್ನು ನಮ್ಮ ಅಣ್ಣ ನಾಗಭೂಷಣ್, HS ನಾಗಭೂಷಣ್. ಇಡೀ ಕುಟುಂಬಕ್ಕೆ ಕಲೆಯಲ್ಲಿ ಆಸಕ್ತಿ ಇರೋದನ್ನ ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಓಕೆ, ಮಯೂರ ಕುಟುಂಬಕ್ಕೆ ಮತ್ತೊಮ್ಮೆ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದ. ಓಕೆ, ಇನ್ನ ಇಲ್ಲಿ ನಮ್ಮ ಚಂದನ ಕುಟುಂಬ ಇದೆ. ಬಹಳ ವಿಶೇಷವಾದಂತಹ ಕುಟುಂಬ. ಚಂದನ ಕುಟುಂಬವನ್ನ ಯಾರು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ? ನಾನು ಪರಿಚಯ ಮಾಡ್ಕೊಡ್ತೀನಿ ಮೇಡಮ್. ನನ್ನ ಹೆಸರು ಪಂಕಜ ಅಂತ ಹೇಳಿ. ನಾನು ಬರವಣಿಗೆ ನನ್ನ ಆಸಕ್ತಿಯ ಕ್ಷೇತ್ರ. ನಮ್ಮ ಕುಟುಂಬದಲ್ಲಿ ಭಾರತಿ ಅಂತ ಹೇಳಿ ಅವರು ತುಂಬಾ ಪತ್ರಿಕೆ ಓದುವಂಥದ್ದು, ಆ ಥರದ ಹವ್ಯಾಸಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ನೈನಾ ಅಂತ ಹೇಳಿ ಇವ್ರಿಗೂ ಪತ್ರಿಕೆ ಓದುವಂತಹ ಹವ್ಯಾಸ. ಇವರು ಸತೀಶ್ ಅಂತ ಹೇಳ್ಬಿಟ್ಟು, ಇವ್ರಿಗೆ ಸಿನಿಮಾ ಅಂದ್ರೆ ಜೀವ. ತುಂಬಾ ಸಿನಿಮಾಗಳನ್ನ ನೋಡ್ತಾರೆ. ಹೌದು ಹೌದು. ಓಕೆ, ಹಾಗಾದ್ರೆ ತುಂಬಾ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಚಂದನ ಕುಟುಂಬಕ್ಕೆ ಸಿನಿ ಕ್ವಿಜ್ಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು ಮೇಡಮ್. ನಮ್ಮ ಮುಂದಿನ ಕುಟುಂಬ ಶ್ರುತಿ ಕುಟುಂಬ. ಶ್ರುತಿ ಕುಟುಂಬವನ್ನ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಮೀನಾ ಕುಮಾರಿ. ನಾನು ಸಂಗೀತ ಶಿಕ್ಷಕಿ, ಮತ್ತು ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ. ಇವಳು ನನ್ನ ಅಣ್ಣನ ಮಗಳು. ಅವಳು ನೃತ್ಯ ಹೇಳ್ಕೊಡ್ತಾಳೆ, ಭರತನಾಟ್ಯಂ ಎಲ್ಲ. ಅವರು ನನ್ನ ಅತ್ತಿಗೆ, ಅವರು ನನ್ನ ಹಸ್ಬೆಂಡ್ ಶಾಂತಾರಾಮ್ ಅಂತೇಳಿ. ನಿಮಗೂ ಸಂಗೀತದಲ್ಲಿ ಆಸಕ್ತಿ ಇದೆ ಅಂತಂದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ಹಾಡೋರು ಇಬ್ಬರಿದ್ದಾರೆ. ಓಕೆ, ಶ್ರುತಿ ಕುಟುಂಬ, ಬಹಳ ಖುಷಿ ಆಯ್ತು ನಿಮ್ಮನ್ನೆಲ್ಲ ನೋಡಿ. ನೀವು ಕೂಡ ತುಂಬಾ ಚೆನ್ನಾಗಿ ಭಾಗವಹಿಸಿ. ವೆರಿ ಆಲ್ ದ ಬೆಸ್ಟ್. ಸಿನಿ ಕ್ವಿಜ್ಗೆ ಮತ್ತೊಮ್ಮೆ ನಿಮ್ಗೆ ಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಮೊದಲ ಸುತ್ತು ಅದಲ್ ಬದಲ್. ಮೊದಲನೇ ಸುತ್ತು ಅದಲ್ ಬದಲ್ನಲ್ಲಿ ನಾವು ಜಂಬಲ್ ಮಾಡಿ ಅಕ್ಷರಗಳನ್ನ ಅಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಬರೋ ಹಾಗೆ ನಾವು ಅಲ್ಲಿ ತೋರಿಸ್ತೀವಿ. ಅದನ್ನ ನೋಡ್ಕೊಂಡು ನೀವು ಸರಿಯಾದ ಉತ್ತರ ಏನು, ಸಿನಿಮಾದ ಹೆಸರು ಅಥವಾ ನಾಯಕ ನಾಯಕಿಯರ ಹೆಸರು ಏನು ಅಂತ ಹೇಳಿ ನೀವು ಗೆಸ್ ಮಾಡಬೇಕು. 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಓಕೆ, ಹಾಗಾದ್ರೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ಗ ಮಿ ಟೈ ರ ನಿ. ಸಮಯ ಮುಗಿತಾ ಇದೆ. ಇದು ಟೈಗರ್ ಪದ್ಮಿನಿ. ಓಕೆ, ಟೈಗರ್ ಪದ್ಮಿನಿ ಅಂತ ಬಹಳ ಯೋಚನೆ ಮಾಡಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಓಕೆ, ಹಾಗಾದ್ರೆ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ಮ ಪ್ರೇ ಗ ಡು ತಿ ಹ ಳ ಗೆ. ಉತ್ತರ ಕೊಡ್ತೀರಾ ಅಥವಾ ಸುಳಿವೇನಾದ್ರೂ ಬೇಕಾ? ಸುಳಿವು ತಗೊಂಡ್ರೆ 5 ಅಂಕ ಕಟ್ ಆಗುತ್ತೆ. ಓಕೆ, ಸಮಯ ಮುಕ್ತಾಯವಾಗಿದೆ ಇವಾಗ. ಹೇಳಿ. ಪ್ರೇಮ ರಾಗ ಹಾಡು. ಓಕೆ, ಪ್ರೇಮ ರಾಗ ಹಾಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸ್ವಲ್ಪ ಮಿಸ್ ಆಯ್ತು, ಬಟ್ ಬ್ಯಾಡ್ ಲಕ್. ಪ್ರೇಮ ರಾಗ ಹಾಡು ಗೆಳತಿ ಸರಿಯಾದ ಉತ್ತರ. ನೀವು ಗೆಳತಿ ಒಂದನ್ನ ಬಿಟ್ಬಿಟ್ಟಿದ್ರಿ, ಹಾಗಾಗಿ 20 ಅಂಕ ಕಟ್ ಆಗಿದೆ. ಪರವಾಗಿಲ್ಲ. ಈಗ ಮುಂದಕ್ಕೆ ಹೋಗೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಂ ನ ಪು ಟ ಪ ದ ಟ ಕೆ. ಏನೇನ್ ಸಮಯ ಮುಗ್ದು ಹೋಗುತ್ತೆ.
ಟೈಮ್ ಅಪ್. ಹೇಳ್ತೀರಾ? ಓ ಓಕೆ, ಸುಳಿವು ತಗೋತೀರಾ? ನಿಮ್ಮ ಮೊದಲನೇ ಸುಳಿವು ಜಗ್ಗೇಶ್ ನಟನೆಯ ಸಿನಿಮಾ. ಸಮಯ ಮುಗೀತಾ ಇದೆ. ಬಹಳ ಈಸಿ ಇದೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಎರಡನೇ ಸುಳಿವು ತಗೋತೀರಾ? ಓಕೆ, ಎರಡನೇ ಸುಳಿವು ಬರಲಿ. ಹಾಲಮ್ಮ ಹಾಲಮ್ಮ ಹಾಡು ಈ ಸಿನಿಮಾದಲ್ಲಿದೆ. ಸಮಯ ಮುಗೀತಾ ಇದೆ. ಜಗ್ಗೇಶ್ ನಟನೆ. ಓಕೆ, ಗೊತ್ತಾಗ್ತಾ ಇಲ್ಲ. ಇದು ಸರಿಯಾದ ಉತ್ತರ ನೋಡ್ಬಿಡೋಣ. ಪಟ್ಟಣಕ್ಕೆ ಬಂದ ಪುಟ್ಟ. ಬಹಳ ಈಸಿ ಆಗಿತ್ತು. ಅದಲ್ ಬದಲ್ ಸುತ್ತಿನ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ವಿ ಗೌ ಚಿ ಜೆ ಜಿ ರಂ ಡ. ಯೋಚನೆ ಮಾಡಿ. ಓಕೆ, ಸಮಯ ಮುಕ್ತಾಯವಾಗಿದೆ. ಸುಳಿವು ತಗೋತೀರಾ? ಓಕೆ, ನಿಮ್ಮ ಮೊದಲನೇ ಸುಳಿವು ಇಂತಿದೆ. ಪ್ರಭಾಕರ್ ಈ ಸಿನಿಮಾದ ನಾಯಕ. ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಎರಡನೇ ಸುಳಿವು ಈ ರೀತಿಯಾಗಿದೆ ನೋಡಿ. ಜೋ ಸೈಮನ್ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರ ಇದು. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ಚಿರಂಜೀವಿ ರಾಜೇಗೌಡ. ಓಕೆ, ಅದಲ್ ಬದಲ್ ಸುತ್ನಲ್ಲಿ ನಮ್ಮ ಜಯರಾಮ್ ಕುಟುಂಬ 4ರಲ್ಲಿ 1ಕ್ಕೆ ಮಾತ್ರ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. 20 ಅಂಕವನ್ನ ಗಳಿಸಿದ್ದಾರೆ. ವೆಲ್ ಟ್ರೈಡ್. ಅದಲ್ ಬದಲ್ ಸುತ್ತನ ಮಯೂರ ಕುಟುಂಬ ಆಟಾಡೋದಕ್ಕೆ ರೆಡಿ ಇದ್ದಾರೆ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ಪ ಪ ನಂ ಗುಂ ಜ ಜ ಅ ಗ ಮ. ಹೇಳಿ ಹೇಳಿ. ಅಪ್ಪ ನಂಜಪ್ಪ ಮಗ ಗುಂಜಪ್ಪ. ಓಕೆ, ಅಪ್ಪ ನಂಜಪ್ಪ ಮಗ ಗುಂಜಪ್ಪ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗು ನ ಚಿ ರು ನ ಸಿ ನಿ. ಹೇಳಿ ಹೇಳಿ. ಚಿನ್ನ ನೀನು ನಗುತ್ತಿರು. ಚಿನ್ನ ನೀ ನಗುತ್ತಿರು. ಓಕೆ, ಚಿನ್ನ ನೀ ನಗುತ್ತಿರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಂ ಜಿ ವ ಶ ನ ಘ. ಜೀವನ ಸಂಘರ್ಷ. ಓಕೆ ಓಕೆ, ಮೂರನೇ ಪ್ರಶ್ನೆಗೆ ಜೀವನ ಸಂಘರ್ಷ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರೈಟ್ ಆನ್ಸರ್. ಓಕೆ, 20 ಅಂಕವನ್ನ ಗಳಿಸಿದ್ರ. ಓಕೆ, 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಯ ಕು ಇ ತು ಲ ಬಿ. ಇಯಾಲ ಮತ್ತು ಗುಬಿ. ಕುಬಿ ಕುಬಿ. ಇಯಾಲ ಮತ್ತು ಕುಬಿ. ಓಕೆ, ಇಯಾಲ ಮತ್ತು ಕುಬಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಕುಬಿ ಮತ್ತು ಇಯಾಲ. ಕುಬಿ ಮತ್ತು ಇಯಾಲ. ನಮ್ಮ ಮಯೂರ ಕುಟುಂಬ ಕೇಳಲಾದ 4 ಪ್ರಶ್ನೆಗಳಲ್ಲಿ 3ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ಈಗ ನಮ್ಮ ಚಂದನ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ಓಕೆ, ಹಾಗಾದ್ರೆ ನಮ್ಮ ಚಂದನ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಬರಲಿ. ರ ದೆ ಢ ಹ ಶ್ನ ಲಿ ಕೃ ಳಿ. ಓಕೆ, ಸಮಯ ಮುಕ್ತಾಯವಾಗಿದೆ. ಕ್ಲೂ ತಗೋತೀರಾ? ಓಕೆ, ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಸುನಿಲ್ ಮತ್ತು ಮಾಲಾಶ್ರೀ ಕಾಂಬಿನೇಷನ್ನ ಚಿತ್ರ. ಈಸಿ ಆಗಿದೆ. ನಿಮ್ಮ ಎರಡನೇ ಸುಳಿವು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ತಮಿಳು ಸಿನಿಮಾದ ರೀಮೇಕ್ ಚಿತ್ರ ಇದು. ಗೊತ್ತಾಗ್ತಾ ಇಲ್ವಾ? ಓಕೆ, ಬೇರೆ ಯಾರಾದ್ರೂ ಗೆಸ್ ಮಾಡ್ತೀರಾ?
ಓಕೆ, ಅವರು ಉತ್ತರವನ್ನ ಸರಿಯಾಗಿ ಗೆಸ್ ಮಾಡಕ್ ಆಗ್ಲಿಲ್ಲ. ನಮ್ಮ ಮಯೂರ ಕುಟುಂಬ ಉತ್ತರವನ್ನ ಕೊಟ್ಟಿದೆ. ಹಳ್ಳಿ ಕೃಷ್ಣ, ಡೆಲ್ಲಿ ರಾಧಾ. ತುಂಬಾ ಅದ್ಲು ಬದಲಾಗ್ತಾ ಇದೆ. ಪರವಾಗಿಲ್ಲ, ಇನ್ನ 3 ಪ್ರಶ್ನೆಗಳಿದೆ, ಅದಕ್ಕೆ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಓಕೆ, 2ನೇ ಪ್ರಶ್ನೆ ಈಗ ಸ್ಕ್ರೀನ್ ಮೇಲೆ ಬರ್ಲಿ. ನ್ಯ ಶ ಬ್ರ ಗ ಮ ನೇ ಸು. ಗಣೇಶ ಸುಬ್ರಹ್ಮಣ್ಯ. ಓಕೆ, ಗಣೇಶ ಸುಬ್ರಹ್ಮಣ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಕಡೆ ಚಪ್ಪಾಳೆ ಕೂಡ ಬಂದ್ಬಿಟ್ಟಿದೆ, ಹಾಗಾಗಿ ಉತ್ತರ ಸರಿಯಾಗಿದೆ. ಸೂಪರ್. ಈಗ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು ಚಂದನ ಕುಟುಂಬ 20 ಅಂಕವನ್ನ ಗಳಿಸಿದೆ. ಈಗ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಮ ರ ಪ್ರೇ ಅ ಮ. ಅಮರ ಪ್ರೇಮ. ಇದು ಬಹಳ ಈಸಿ ಆಗಿತ್ತು, ನೋಡಿದ ತಕ್ಷಣ ಹೇಳ್ಬಿಟ್ರು. ಅಮರ ಪ್ರೇಮ ಉತ್ತರ ಸರಿಯಾಗಿದೆಯಾ? ಎಸ್, 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ ಚಂದನ ಕುಟುಂಬ ಸದಸ್ಯರು. ಈಗ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ತ ರು ನ ವ ಇ ದೆ ನ ಎ. ಬಹಳ ಈಸಿ ಇದೆ ಇದು ಕೂಡ. ತಾಯಿಯೇ ನನ್ನ ದೇವರು. ಓಕೆ, ತಾಯಿಯೇ ನನ್ನ ದೇವರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಚಪ್ಪಾಳೆ ಹೊಡಿತೀರಾ? ಹಾಗಾದ್ರೆ ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಚಂದನ ಕುಟುಂಬ 4ರಲ್ಲಿ 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಓಕೆ, ಇದುವರೆಗೂ ಯಾರು ಔಟ್ ಆಫ್ ಔಟ್ ತಗೊಂಡಿಲ್ಲ. ಶ್ರುತಿ ಕುಟುಂಬ ಔಟ್ ಆಫ್ ಔಟ್ ತಗೊಳ್ತಾರ? ನೋಡೋಣ, ಆಟ ಶುರು ಮಾಡೋಣ. ಓಕೆ, ನಮ್ಮ ಶ್ರುತಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ದ್ರ ಳ ಪ್ರ ರು. ರುದ್ರ ಪ್ರಳಯ. ರುದ್ರ ಪ್ರಳಯ. ಪ್ರಳಯ ರುದ್ರ. ಪ್ರಳಯ ರುದ್ರ. ಓಕೆ, ಪ್ರಳಯ ರುದ್ರನ ರುದ್ರ ಪ್ರಳಯನ? ಪ್ರಳಯ ರುದ್ರ. ಓಕೆ, ಈಗ ಪ್ರಳಯ ರುದ್ರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, ಶ್ರುತಿ ಕುಟುಂಬ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದಿರಾ. ಓಕೆ, ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಮ ಮ ವ ತುಮ್ ಕ ರ ಬ ನೆ ಲಿ ಲ. ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಟೈಮ್ ಅಪ್. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. TS ನಾಗಾಭರಣ ನಿರ್ದೇಶನದ ಚಿತ್ರ. ನಿಮ್ಮ 2ನೇ ಸುಳಿವು ಭೀಮಸೇನ್ ಜೋಶಿ ಈ ಸಿನಿಮಾಗಾಗಿ ಹಾಡಿದ್ದಾರೆ. ಗೊತ್ತಾಗ್ತಿಲ್ವಾ? ಓಕೆ, ಇಲ್ಲಿ ಯಾರಾದ್ರೂ ಹೇಳ್ತಾರಾ? ನೋಡೋಣ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ಲಿ. ಹೌದು, ಮಕ್ಕಳಿರಲ್ಲವ್ವ ಮನೆ ತುಂಬಾ. ಓಕೆ, 2 ಪ್ರಶ್ನೆಗಳಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಅವರ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ತ್ರ ಮ ಪ್ರೇ ವಿ ಪ. ನೋಡಿ, ಅದು ಕಷ್ಟ ಆಯ್ತು ಅಂತ ಇವಾಗ ಈಸಿ ಕೊಟ್ಟಿದ್ದೀವಿ. ಪವಿತ್ರ ಪ್ರೇಮ. ಪವಿತ್ರ ಪ್ರೇಮ. ಪವಿತ್ರ ಪ್ರೇಮನ ಪ್ರೇಮ ಪವಿತ್ರನ? ಪವಿತ್ರ ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಪ್ರೇಮ ಪವಿತ್ರ. ಕರೆಕ್ಟ್. ನಾನು ಸುಮ್ಮನೆ ಕನ್ಫ್ಯೂಸ್ ಮಾಡಿದೆ ಅಷ್ಟೇ. ಉತ್ತರ ಕರೆಕ್ಟ್ ಆಗಿದೆ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ರ. 4ನೇದು ಆಟಾಡೋದಕ್ಕೆ ರೆಡಿ ಇದ್ರಲ್ಲ. ಈಗ ಅದಲ್ ಬದಲ್ ಸುತ್ತಿನ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ರೇ ಗ ರ ಳು ಎ ಖೆ ಡು. 2 ರೇಖೆಗಳು. ಓಕೆ, 2 ರೇಖೆಗಳು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ,
4ರಲ್ಲಿ 3ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಇನ್ನೊಂದು ಸ್ವಲ್ಪ ಕಷ್ಟ ಆಯ್ತು, ಇವ್ರು ಗೆಸ್ ಮಾಡಿದ್ರು. ಒಟ್ಟಾರೆಯಾಗಿ 60 ಅಂಕನ ಗಳಿಸಿದಿರಾ ಅದಲ್ ಬದಲ್ ಸುತ್ತಿನಲ್ಲಿ. ವೆಲ್ ಪ್ಲೇಡ್. ಓಕೆ, ಈಗ ಮೊದಲ ಸುತ್ತು ಅದಲ್ ಬದಲ್ ಸುತ್ತು ಮುಕ್ತಾಯವಾಗಿದೆ. 2ನೇ ಸುತ್ತಿಗೆ ಹೋಗ್ಬಿಡೋಣ. 2ನೇ ಸುತ್ತು ನಕ್ಷತ್ರ ಸುತ್ತು. ನಕ್ಷತ್ರ ಸುತ್ತು ಹೇಗಿರುತ್ತೆ ಅಂದ್ರೆ, ನಿಮ್ಮ ಕುಟುಂಬ ಸದಸ್ಯರ ಪೈಕಿ ಯಾರಾದ್ರೂ ಒಬ್ರು ಬಂದು, ಇಲ್ಲಿ ನಾನು ಚೀಟಿಗಳು ಇಟ್ಕೊಂಡಿರ್ತೀನಿ, ಚೀಟಿ ಎತ್ತಬೇಕು. ಅದರಲ್ಲಿ ಯಾರಾದ್ರೂ ಸ್ಟಾರ್ ಇರ್ಬೋದು, ನಟ, ನಟಿಯರು, ನಿರ್ದೇಶಕರು, ಅವರ ಹೆಸರು ಬರುತ್ತೆ. ಅವ್ರಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳ್ತೀವಿ. 4 ಪ್ರಶ್ನೆಗೆ 2 ಆಯ್ಕೆಗಳು ಕೂಡ ಇರುತ್ತೆ. ನೀವು ಉತ್ತರ ಕೊಡಬೇಕು. ಓಕೆನಾ? 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ 80 ಅಂಕ ಬರುತ್ತೆ. ಓಕೆ, ಈಗ ನಮ್ಮ ಜಯರಾಮ್ ಕುಟುಂಬದಿಂದನೇ ಆಟ ಶುರು ಮಾಡೋಣ. ನಕ್ಷತ್ರ ಸುತ್ತನ್ನ ಆಡೋದಕ್ಕೆ ರೆಡಿ ಇದ್ದೀರಾ? ರೆಡಿ. ಓಕೆ, ಜಯರಾಮ್ ಕುಟುಂಬ ಸದಸ್ಯರ ಪೈಕಿ ಒಬ್ರು ಯಾರಾದ್ರೂ ಬಂದು ಈ ಚೀಟಿ ಎತ್ಕೋಬಹುದು. ಓ, ನೀವು ಅದೇ ಅದೃಷ್ಟ. ಟೆಸ್ಟ್ ಮಾಡಿ. ಓಕೆ, ಯಾರದ್ದು ಬಂದಿದೆ ನೋಡೋಣ. ವಿ ಮನೋಹರ್ ಅವರು. ಓಕೆ, ಹಾಗಾದ್ರೆ ನಮ್ಮ ಜಯರಾಮ್ ಕುಟುಂಬಕ್ಕೆ ವಿ ಮನೋಹರ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ವಿ ಮನೋಹರ್ ಸಂಗೀತ ನಿರ್ದೇಶನದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ಜನುಮದ ಜೋಡಿ. 2ನೇ ಆಯ್ಕೆ ತರ್ಲೆ ನನ್ ಮಗ. ಜನುಮದ ಜೋಡಿ. ಓಕೆ, ಜನುಮದ ಜೋಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ರಾಂಗ್ ಆನ್ಸರ್. ತರ್ಲೆ ನನ್ ಮಗ ಸರಿಯಾದ ಉತ್ತರ. ಯೋಚನೆ ಮಾಡಿ ಉತ್ತರವನ್ನ ಕೊಡಿ. 30 ಸೆಕೆಂಡ್ಸ್ ಇರುತ್ತೆ ನಿಮಗೆ ಕಾಲಾವಕಾಶ. ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡ್ಲಿಲ್ಲ. ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರ ನೋಡೋಣ. ವಿ ಮನೋಹರ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಸಿನಿಮಾದ ಮೂಲಕ ವಿ ಮನೋಹರ್ ನಿರ್ದೇಶಕರಾದರು? ನಿಮ್ಮ ಮೊದಲ ಸುಳಿವು ಓ ಮಲ್ಲಿಗೆ. 2ನೇ ಸುಳಿವು ಇಂದ್ರಧನುಷ್. ಓ ಮಲ್ಲಿಗೆ. ಓ ಮಲ್ಲಿಗೆ. ಕಾನ್ಫಿಡೆಂಟ್ ಆಗಿ ಉತ್ತರ ಕೊಟ್ರ? ಗೆಸ್ ಮಾಡ್ತಾ ಇರೋದ? ಕಾನ್ಫಿಡೆಂಟ್ ಇದೆ. ಓಕೆ, ಓ ಉತ್ತರ ಕರೆಕ್ಟ್ ಆಗಿದೆ. ಓ ಮಲ್ಲಿಗೆ ಉತ್ತರ ಕರೆಕ್ಟ್ ಆಗಿದೆ. 20 ಅಂಕವನ್ನ ಗಳಿಸಿದಿರಾ. ವಿ ಮನೋಹರ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ನಿಮ್ಮ 3ನೇ ಪ್ರಶ್ನೆ ಈ ರೀತಿಯಾಗಿದೆ. ಗೀತ ರಚನೆಕಾರರಾಗಿ ಮೊದಲು ಯಾವ ಚಿತ್ರಕ್ಕೆ ವಿ ಮನೋಹರ್ ಹಾಡು ಬರೆದರು? ನಿಮ್ಮ ಮೊದಲ ಸುಳಿವು ದುನಿಯಾ. 2ನೇ ಸುಳಿವು ಅನುಭವ. ಅನುಭವ. ಓಕೆ, ಅನುಭವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದಿರಾ. ಈಗ 4ನೇ ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಡೋದಕ್ಕೆ ರೆಡಿ ಇದ್ದೀರಾ ಹಾಗಾದ್ರೆ? ಓಕೆ, ವಿ ಮನೋಹರ್ ಅವರ ಕುರಿತಾದ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ನಿಮ್ಮ 4ನೇ ಪ್ರಶ್ನೆ ಈ ರೀತಿಯಾಗಿದೆ. ಇವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಜನುಮದ ಜೋಡಿಯ ಸೀರೆ ಸೀರೆ ಗೀತೆಯನ್ನ ಹಾಡಿದವರು ಯಾರು? ನಿಮ್ಮ ಮೊದಲ ಸುಳಿವು ಮಂಜುಳಾ ಗುರುರಾಜ್. 2ನೇ ಸುಳಿವು ಸಂಗೀತ ಕಟ್ಟಿ. ನಿಮ್ಮ ಉತ್ತರ ಮಂಜುಳಾ ಗುರುರಾಜ್. ಮಂಜುಳಾ ಗುರುರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸಂಗೀತ ಕಟ್ಟಿ ಸರಿಯಾದ ಉತ್ತರ. ಸಂಗೀತ ಕಟ್ಟಿ. ವಿ ಮನೋಹರ್ ಅವರಿಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳನ್ನ ಕೇಳಿದ್ವಿ. ಅದರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಓಕೆ, ಸೂಪರ್. ಹಾಗಾದ್ರೆ ಈಗ ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ. ನಮ್ಮ ಮಯೂರ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಚೀಟಿ ಎತ್ತೋದಕ್ಕೆ? ಯಾವ್ದಾದ್ರೂ ತಗೋಬಹುದು. ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿ ಯಾರು ಸಿಗ್ಬೋದು ಅಂತ ಕೊಡಿ. ಮಯೂರ ಕುಟುಂಬಕ್ಕೆ ರಕ್ಷಿತ್ ಶೆಟ್ಟಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಕ್ಷಿತ್ ಶೆಟ್ಟಿ ನಟನೆಯ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಸುಳಿವು ನಮ್ಮ ಏರಿಯಾದಲ್ಲಿ ಒಂದಿನ. 2ನೇ ಸುಳಿವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ನಮ್ಮ ಏರಿಯಾದಲ್ಲಿ ಒಂದಿನ.
ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಯಲ್ಲಿ ಅವರು ನಾಯಕನಾಗಿ ಪದಾರ್ಪಣೆ ಮಾಡಿದ ಸಿನಿಮಾ ಅನ್ಸುತ್ತೆ. ರಕ್ಷಿತ್ ಶೆಟ್ಟಿ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ನಟಿಸಿದ್ದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಸುಳಿವು ಬಾಲು, ಎರಡನೇ ಸುಳಿವು ರಿಚ್ಚಿ. ಸೊ ಬಾಲು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸೊ ಎರಡೂ ಪ್ರಶ್ನೆಗಳಿಗೂ ಉತ್ತರ ಕೊಡೋದಕ್ಕಾಗ್ಲಿಲ್ಲ. ರಿಚ್ಚಿ ಸರಿಯಾದ ಉತ್ತರ. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಓಕೆ, ರಕ್ಷಿತ್ ಶೆಟ್ಟಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವ ಪಾತ್ರವನ್ನು ಯಾವ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ನಿರ್ವಹಿಸಿದ್ದಾರೆ? ನಿಮ್ಮ ಮೊದಲ ಸುಳಿವು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಎರಡನೇ ಸುಳಿವು ವಾಸ್ತು ಪ್ರಕಾರ. ವಾಸ್ತು ಪ್ರಕಾರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾದ ಉತ್ತರ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಓಕೆ, ಈಗ ಕೊನೆ ಪ್ರಶ್ನೆ ಬರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು, ಆಯ್ತಾ? ಈಗ ನಾಲ್ಕನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಚಾರ್ಲಿ 777 ಸಿನಿಮಾದಲ್ಲಿ ರಕ್ಷಿತ್ ಜೊತೆ ನಾಯಕಿಯಾಗಿ ನಟಿಸಿರೋ ಸಂಗೀತ ಶೃಂಗೇರಿ ನಟಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಸುಳಿವು ದೇವಿಕಾ, ಎರಡನೇ ಸುಳಿವು ಮೀನಾ. ಹೇಳ್ಬೋದಾ? ದೇವಿಕಾ. ಓಕೆ, ದೇವಿಕಾ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ರೈಟ್ ಆನ್ಸರ್. ಅಟ್ಲೀಸ್ಟ್ ಒಂದಾದ್ರೂ ಬಂತು ಅಂತ ಇದ್ದಾರೆ. ಓಕೆ, ನಾಲ್ಕರಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು ನಕ್ಷತ್ರ ಸುತ್ತಿನಲ್ಲಿ 20 ಅಂಕವನ್ನ ಗಳಿಸಿದ್ದಾರೆ ಮಯೂರ ಕುಟುಂಬ. ಚಂದನ ಕುಟುಂಬ ಸದಸ್ಯರು ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಇದ್ದೀವಿ. ಯಾರು ಬಂದು ಚೀಟಿ ಎತ್ತುತ್ತಾ ಇದ್ದಾರೆ? ಹೋಗಿ ನೀವು. ಭಾರ್ಗವ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾರ್ಗವ ಸ್ವತಂತ್ರವಾಗಿ ನಿರ್ದೇಶನ ಮಾಡಿರುವ ಸಿನಿಮಾ ಯಾವುದು? ನಿಮ್ಮ ಮೊದಲ ಸುಳಿವು ಭಾಗ್ಯವಂತರು, ಎರಡನೇ ಸುಳಿವು ಮೇಯರ್ ಮುತ್ತಣ್ಣ. ಮೇಯರ್ ಮುತ್ತಣ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಭಾಗ್ಯವಂತರು ಸರಿಯಾದ ಉತ್ತರ. ನಿಮಗೆ ಭಾರ್ಗವ ಬಂದಿದೆ, ಸರಿಯಾಗಿ ಎಲ್ಲ ಹೇಳ್ತಿದ್ರಿ. ಮೊದಲನೇ ಪ್ರಶ್ನೆಗೆ ತಪ್ಪಾದ ಉತ್ತರವನ್ನ ಕೊಟ್ಟಿದ್ದಾರೆ, ಹಾಗಾಗಿ ಯಾವುದೇ ಅಂಕಗಳಿಲ್ಲ. ಭಾರ್ಗವ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಭಾರ್ಗವ ಅವರು ಯಾವ ಜಿಲ್ಲೆಯವರು? ಮೊದಲ ಆಯ್ಕೆ ಬೆಂಗಳೂರು, ಎರಡನೇದು ಮೈಸೂರು. ಮೈಸೂರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಭಾರ್ಗವ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಭಾರ್ಗವ ಅವರ ನಿರ್ಮಾಣ ಸಂಸ್ಥೆಯ ಹೆಸರೇನು? ನಿಮ್ಮ ಮೊದಲ ಸುಳಿವು ಕಲಾಕೃತಿ, ಎರಡನೇ ಸುಳಿವು ಹುಣಸೂರು ಪಿಕ್ಚರ್ಸ್. ಓಕೆ, ಇದು ಕೂಡ ಕಾನ್ಫಿಡೆಂಟ್ ಆಗಿ ಹೇಳ್ಬೋದಾ? ತಪ್ಪಾಗಿದೆ. ಓಕೆ, ಕಲಾಕೃತಿ ಅವರ ನಿರ್ಮಾಣ ಸಂಸ್ಥೆಯ ಹೆಸರು ಕಲಾಕೃತಿ. ಉತ್ತರ ತಪ್ಪಾಗಿದೆ. ಮೂರರಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕ ಗಳಿಸಿದ್ರ. ನೋಡೋಣ ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀರಾ ಇಲ್ವಾ ಅಂತ. ಓಕೆ, ಈಗ ನಾಲ್ಕನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭಾರ್ಗವ ಈ ಕೆಳಗಿನ ಯಾರಿಗೆ ಹೆಚ್ಚು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ? ನಿಮ್ಮ ಮೊದಲ ಸುಳಿವು ಡಾಕ್ಟರ್ ರಾಜ್ಕುಮಾರ್, ಎರಡನೇ ಸುಳಿವು ಡಾಕ್ಟರ್ ವಿಷ್ಣುವರ್ಧನ್. ಡಾಕ್ಟರ್ ರಾಜ್ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಡಾಕ್ಟರ್ ವಿಷ್ಣುವರ್ಧನ್ ಸರಿಯಾದ ಉತ್ತರ. ನಮ್ಮ ಚಂದನ ಕುಟುಂಬ 4 ಪ್ರಶ್ನೆಗಳಲ್ಲಿ ಒಂದಕ್ಕೆ ಮಾತ್ರ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಮುಂದಿನ ಕುಟುಂಬ ಶ್ರುತಿ ಕುಟುಂಬ. ಶ್ರುತಿ ಕುಟುಂಬಕ್ಕೆ ಬಿ ಸರೋಜಾದೇವಿ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಬಿ ಸರೋಜಾದೇವಿ ಅವರು ಕ್ಯಾಮರಾ ಎದುರಿಸಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಸುಳಿವು ಶ್ರೀರಾಮ ಪೂಜಾ ಫಲ, ಎರಡನೇ ಸುಳಿವು ದೇವಸುಂದರಿ. ಓಕೆ, ಶ್ರೀರಾಮ ಪೂಜಾ ಫಲ. ನನ್ನೇ ಕೇಳ್ತಾ ಇದ್ದೀರಾ? ಅವ್ರು ಕೇಳಿದ ಹಾಗೆ ಇತ್ತು. ಓಕೆ, ಶ್ರೀರಾಮ ಪೂಜಾ ಫಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ರೈಟ್ ಆನ್ಸರ್. ಗೆಸ್ ಮಾಡಿದ್ದ ಇದು ನೀವು? ಗೆಸ್ ಮಾಡಿದ್ರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ಬಿ ಸರೋಜಾದೇವಿ ಅವರಿಗೆ ಸಂಬಂಧಪಟ್ಟಂತಹ ಎರಡನೇ ಪ್ರಶ್ನೆ ತೆರೆ ಮೇಲೆ ಬನ್ನಿ. ಬಿ ಸರೋಜಾದೇವಿ ನಾಯಕಿಯಾಗಿ ನಟಿಸಿದ ಮೊದಲ ಸಿನಿಮಾ ಯಾವುದು? ಮಹಾಕವಿ ಕಾಳಿದಾಸ, ಭೂ ಕೈಲಾಸ. ಭೂ ಕೈಲಾಸ. ಓಕೆ, ಭೂ ಕೈಲಾಸ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಮಹಾಕವಿ ಕಾಳಿದಾಸ ಸರಿಯಾದ ಉತ್ತರ. ಓಕೆ, 2 ಪ್ರಶ್ನೆಗಳಲ್ಲಿ ಒಂದಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರ. ಇನ್ನ 2 ಪ್ರಶ್ನೆಗಳಿದೆ. ಓಕೆ, ಈಗ ಬಿ ಸರೋಜಾದೇವಿ ಅವರಿಗೆ ಸಂಬಂಧಿಸಿದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಯಾವ ಸಿನಿಮಾದಲ್ಲಿ ಬಿ ಸರೋಜಾದೇವಿ ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಅಮರ ಶಿಲ್ಪಿ ಜಕಣಾಚಾರಿ, ಎರಡನೇ ಆಯ್ಕೆ ಲಕ್ಷ್ಮೀ ಸರಸ್ವತಿ. ಓಕೆ, ಯಾವುದು? ಲಕ್ಷ್ಮೀ ಸರಸ್ವತಿ. ಸರಿಯಾಗಿದೆಯಾ? ಲಕ್ಷ್ಮೀ ಸರಸ್ವತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತಾರಾ ಇಲ್ವಾ? ನಾವು ಹೇಳಲ್ಲ, ಇವರೇ ಹೇಳ್ಬಿಡ್ತಾರೆ. ಮುಂದಕ್ಕೆ ಹೋಗ್ಬಿಡೋಣ. ಬಿ ಸರೋಜಾದೇವಿ ಅವರ ಕುರಿತಾದ 4ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪುಟ್ಟಣ್ಣ ಕಣಗಾಲ್ ಅವರ ಯಾವ ಚಿತ್ರದಲ್ಲಿ ಇವರು ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಬೆಳ್ಳಿ ಮೋಡ, ಎರಡನೇ ಆಯ್ಕೆ ಕಥಾ ಸಂಗಮ. ಕಥಾ ಸಂಗಮ. ಓಕೆ, ಕಥಾ ಸಂಗಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇವರು ಕೂಡ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್ ಆನ್ಸರ್. ಓಕೆ, 4ರಲ್ಲಿ 3ಕ್ಕೆ ಸರಿಯಾದ ಉತ್ತರ ಕೊಟ್ಟು 60 ಅಂಕವನ್ನ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಈಗ 2 ಸುತ್ತುಗಳು ಮುಕ್ತಾಯವಾಗಿದೆ. 3ನೇ ಸುತ್ತಿಗೆ ಹೋಗ್ಬಿಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಚಿತ್ರ ಜಗತ್ತು ಈ ಸುತ್ತಿನಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಫೋಟೋ ಬರುತ್ತೆ. ಅದು ನಿರ್ದೇಶಕರದಾಗಿರ್ಬೋದು, ನಟ ನಟಿಯರದಾಗಿರ್ಬಹುದು. ಅವರಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕೇಳಲಾಗತ್ತೆ. ಅಥವಾ ಯಾವುದಾದ್ರೂ ಒಂದು ಸಿನಿಮಾದ ಒಂದು ಸಾಂದರ್ಭಿಕ ಚಿತ್ರವನ್ನು ಕೂಡ ನಾವು ಅಲ್ಲಿ ಕೊಡ್ತೀವಿ. ಇದು ಯಾವ ಸಿನಿಮಾದ್ದು ಅಂತನಾದ್ರೂ ಕೇಳಬಹುದು. ಅಲ್ಲಿರೋ ನಟ ನಟಿಯರು ಯಾರು ಅಂತನಾದ್ರೂ ಕೇಳಬಹುದು. ಓಕೆ ಅಲ್ಲ? ಆಟ ಆಡೋದಕ್ಕೆ ರೆಡಿನಾ? ಮೊದಲಿಗೆ ಆಟ ಆಡಿಸೋದು ನಾವು ಜಯರಾಮ್ ಕುಟುಂಬನೇ. ಓಕೆ, ನಮ್ಮ ಜಯರಾಮ್ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನ ಮೊದಲನೇ ಫೋಟೋ ತೆರೆ ಮೇಲೆ ಬರಲಿ. ಕರೆಕ್ಟಾಗಿ ಫೋಟೋ ನೋಡಿದ್ರಲ್ಲ? ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಸುಳಿವು ಪ್ರಿಯಾ, ಎರಡನೇ ಸುಳಿವು ಅಮರನಾಥ್. ಅಮರನಾಥ್. ಓಕೆ, ಅಮರನಾಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಆ ಫೋಟೋದಲ್ಲಿ ಇದ್ದವ್ರು ಯಾರಿದ್ರು? ಅಂಬರೀಶ್, ಶಂಕರ್ ನಾಗ್. ಓಕೆ, ಸೂಪರ್. ಮೊದಲನೇದಕ್ಕೆ ಸರಿಯಾಗಿ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದೀರಾ. ಮುಂದಕ್ಕೆ ಹೋಗ್ಬೇಡ ಅಲ್ಲ? ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ಚಿತ್ರದಲ್ಲಿರುವ ನಾಯಕ ನಟ ಯಾರು? ನಿಮ್ಮ ಮೊದಲ ಸುಳಿವು ಜಯಪ್ರಕಾಶ್, ಎರಡನೇ ಸುಳಿವು ಗಂಗಾಧರ್. ಗಂಗಾಧರ್. ಕರೆಕ್ಟಾ? ಕರೆಕ್ಟ್. ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇವ್ರ ಬೇರೆ ಚಪ್ಪಾಳೆ ತಟ್ಟಿದ್ದಾರೆ ಎಲ್ರು. ಉತ್ತರ ಸರಿಯಾಗಿದೆ. ಓಕೆ, ಈಗ ಎರಡಕ್ಕೆ 2 ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕವನ್ನ ಗಳಿಸಿದಿರಾ. ನಿಮ್ಮ 3ನೇ ಪ್ರಶ್ನೆ ಈಗ ಬರ್ತಾ ಇದೆ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್. ಈ ದಂಪತಿ ಜೋಡಿ ನಟಿಸಿರುವ ಸಿನಿಮಾ ಯಾವುದು? ನಿಮ್ಮ ಆಯ್ಕೆ ಸೀತೆಯಲ್ಲ ಸಾವಿತ್ರಿ, ದೇವರ ಗುಡಿ. ಎರಡರಲ್ಲಿ ಯಾವುದು? ಸೀತೆ ಅಲ್ಲ ಸಾವಿತ್ರಿ.
ಸೀತೆ ಅಲ್ಲ ಸಾವಿತ್ರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಓಕೆ, ಸರಿಯಾದ ಉತ್ತರ ದೇವರಗುಡಿ. 3 ಪ್ರಶ್ನೆ ಕೇಳಿದೀವಿ. 4ನೇ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ 4ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ಚಿತ್ರದಲ್ಲಿರೋ ನಾಯಕಿಯ ಹೆಸರೇನು? ನಿಮ್ಮ ಮೊದಲನೇ ಆಪ್ಷನ್ ಶಿಲ್ಪಾ, ಎರಡನೇ ಆಪ್ಷನ್ ರಶ್ಮಿ. ರಶ್ಮಿ 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 ಅಂತ ಬಹಳ ಕಾನ್ಫಿಡೆಂಟ್ ಆಗಿ 2 ಸಲ ಹೇಳ್ತಾ ಇದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಶ್ಮಿ. ಓಕೆ, ಜಯರಾಮ್ ಕುಟುಂಬ ಕೇಳಲಾದ 4 ಪ್ರಶ್ನೆಗಳಲ್ಲಿ 3ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕವನ್ನ ಗಳಿಸಿದ್ದಾರೆ. ವೆಲ್ ಪ್ಲೇ. ಮಯೂರ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನ ಪ್ರಶ್ನೆಗಳನ್ನ ಕೇಳೋಣ. ಆದರೆ ಅದಕ್ಕಿಂತ ಮುಂಚೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲ ಆಪ್ಷನ್ ಗಲಾಟೆ ಸಂಸಾರ, ಎರಡನೇ ಆಪ್ಷನ್ ಶನಿ ಪ್ರಭಾವ. ಗಲಾಟೆ ಸಂಸಾರ. ಓಕೆ, 4 ಜನ ಜೋರಾಗಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ನೋಡೋಣ ಉತ್ತರ ಸರಿಯಾಗಿದೆಯಾ? ಎಸ್, ರೈಟ್. ಸೂಪರ್. ಈಗ ಹಳೇದು ಕೇಳಿದ್ರೆ ಫುಲ್ ಪರ್ಫೆಕ್ಟ್ ಆಗಿ ಉತ್ತರವನ್ನ ಕೊಡ್ತಾರೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರೆ ಸೂಪರ್. ಈಗ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ತೆರೆ ಮೇಲೆ ಬರಲಿ. ಓಕೆ, ಎರಡನೇ ಪ್ರಶ್ನೆ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ತಬರನ ಕಥೆ. ನಿಮ್ಮ ಎರಡನೇ ಆಪ್ಷನ್ ಹುಲಿ ಬಂತು ಹುಲಿ. ಹುಲಿ ಬಂತು ಹುಲಿ. ಹುಲಿ ಬಂತು ಹುಲಿ. ಆ ಫೋಟೋದಲ್ಲಿ ಇದ್ದವ್ರು ಯಾರು? ಕಾಶಿ. ಓಕೆ, ಈಗ ಹುಲಿ ಬಂತು ಹುಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ರೈಟ್ ಆನ್ಸರ್. 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದಿರಾ. ಈಗ ಮುಂದಕ್ಕೆ ಹೋಗ್ಬಿಡೋಣ ಅಲ್ಲ? ಓಕೆ, ನಿಮ್ಮ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ಮೊದಲನೇ ಆಪ್ಷನ್ ಐ ಲವ್ ಯು, ಎರಡನೇ ಆಪ್ಷನ್ ಒಂದು ಹೆಣ್ಣು 6 ಕಣ್ಣು. ಐ ಲವ್ ಯು. ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ವಿ ಲವ್ ಯು. ಐ ಲವ್ ಯು. ಓಕೆ, ಐ ಲವ್ ಯು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸೂಪರ್. ನೋಡೋಣ ಹಾಗಾದ್ರೆ 4ನೇ ಪ್ರಶ್ನೆಗೆ ಸಂಬಂಧಿಸಿದ 4ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ರಾಜಕುಮಾರ, ಯುವರತ್ನ. ರಾಜ್ಕುಮಾರ. ರಾಜಕುಮಾರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಎಸ್. ಓಕೆ, ಇವತ್ತಿನ ಸಿನಿ ಕ್ವಿಜ್ ನಲ್ಲಿ 4ಕ್ಕೆ 4 ಸರಿಯಾದ ಉತ್ತರ ಕೊಟ್ಟು 80 ಅಂಕವನ್ನ ಗಳಿಸಿದ ಮೊದಲನೇ ಕುಟುಂಬ ಮಯೂರ ಕುಟುಂಬ. ಸೂಪರ್. ಈಗ ನಮ್ಮ ಚಂದನ ಕುಟುಂಬ ಆಟ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ಮೊದಲನೇ ಆಪ್ಷನ್ ಮಕ್ಕಳ ಭಾಗ್ಯ, ಎರಡನೇ ಆಪ್ಷನ್ ಕಲಾವತಿ. ಕಲಾವತಿ. ಕಲಾವತಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಗೆಸ್ ಮಾಡಿದ್ದ ಇದು? ಗೊತ್ತಿತ್ತ? ನಿಮ್ಮ ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಎರಡನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ಅನುರೂಪ, ಆಪ್ಷನ್ 2 ಕುದುರೆ ಮುಖ. ಕುದುರೆ ಮುಖ. ಕುದುರೆ ಮುಖ. ಕುದುರೆ ಮುಖ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. 2 ಪ್ರಶ್ನೆಗಳಿಗೆ 2 ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕವನ್ನ ಗಳಿಸಿದ್ದಾರೆ. ಇನ್ನ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರೆ ನೀವು ಔಟ್ ಆಫ್ ಔಟ್ ಆಗ್ಬಿಡ್ತೀರಾ.
ಚೆನ್ನಾಗಿ ಆಟ ಆಡಿ, ಯೋಚನೆ ಮಾಡಿ. ಓಕೆ, ಇವರ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಕುಲವಧು, ಆಪ್ಷನ್ ಬಿ ಜೀವನ ತರಂಗ. ಕುಲವಧು. ಕುಲವಧು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ರೈಟ್ ಆನ್ಸರ್. ಓಕೆ, ಈಗ ಕೇಳಲಾದ 3 ಪ್ರಶ್ನೆಗಳಿಗೆ 3 ಸರಿಯಾದ ಉತ್ತರವನ್ನು ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಓಕೆ, ಇವರ 4ನೇ ಪ್ರಶ್ನೆಗೆ ಸಂಬಂಧಿಸಿದ 4ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಛಾಯಾಚಿತ್ರ? ಕೋಟಿಗೊಬ್ಬ 2, ರನ್ನ. ಹೇಳಲೇಬೇಕು ಈಗಿನ ಹುಡುಗಿರು. ಇಲ್ಲ, ರನ್ನ. ರನ್ನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಇವರು ಔಟ್ ಆಫ್ ಔಟ್ ತಗೋತಾರ? ಸರಿಯಾದ ಉತ್ತರ ಕೊಟ್ಟು ಸೂಪರ್. ಉತ್ತರ ಸರಿಯಾಗಿದೆ. ಕೇಳಲಾದ 4 ಪ್ರಶ್ನೆಗಳಿಗೆ 4 ಸರಿಯಾದ ಉತ್ತರವನ್ನ ಕೊಟ್ಟು 80 ಅಂಕವನ್ನ ಗಳಿಸಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೂ. ಉಳಿದಿರೋದು ಲಾಸ್ಟ್ 1 ಸುತ್ತು, ಆದ್ರೆ ಅದಕ್ಕಿಂತ ಮುಂಚೆ ಈ ಸುತ್ತನ್ನು ಆಡೋದಕ್ಕೆ ಶ್ರುತಿ ಕುಟುಂಬ ರೆಡಿ ಇದ್ದೀರಾ? ಓಕೆ, ಶ್ರುತಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ಆಪ್ಷನ್ ಎ ಪ್ರಿಯಾ, ಆಪ್ಷನ್ ಬಿ ಕಥಾ ಸಂಗಮ. ಕಥಾ ಸಂಗಮ ಅಂತ ಅಮ್ಮ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಪ್ರಿಯಾ ಸಿನಿಮಾದ ಚಿತ್ರ ಅದು. ಪರವಾಗಿಲ್ಲ, ಇನ್ನು 3 ಪ್ರಶ್ನೆಗಳಿದೆ, ಚೆನ್ನಾಗಿ ಉತ್ತರ ಕೊಡಿ. ಈಗ ನಿಮ್ಮ 2ನೇ ಪ್ರಶ್ನೆಗೆ ಸಂಬಂಧಿಸಿದ 2ನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ಸಿನಿಮಾದ ಚಿತ್ರ? ನಿಮ್ಮ ಮೊದಲನೇ ಆಪ್ಷನ್ ಅಪರಾಧಿ, 2ನೇ ಆಪ್ಷನ್ ರಾಜ ನರ್ತಕಿಯ ರಹಸ್ಯ. ಓಕೆ, ನಿಮ್ಮ ಉತ್ತರ ರಾಜನರ್ತಿಕೆಯ ರಹಸ್ಯ. ಓಕೆ, ರಾಜ ನರ್ತಕಿಯ ರಹಸ್ಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಎಸ್, ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕವನ್ನ ಗಳಿಸಿದ್ರ. ಈಗ ನಿಮ್ಮ 3ನೇ ಪ್ರಶ್ನೆಗೆ ಸಂಬಂಧಿಸಿದ 3ನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸರಿಯಾಗಿ ನೋಡಿ, ಇದು ಸ್ವಲ್ಪ ಈಗಿನ ಕಾಲದ ಸಿನಿಮಾ. ಈ ಚಿತ್ರದಲ್ಲಿರುವ ನಾಯಕಿ ಹೆಸರೇನು? ನಿಮ್ಮ ಮೊದಲ ಆಪ್ಷನ್ ಸಿಂಧು ಲೋಕನಾಥ್, 2ನೇ ಆಪ್ಷನ್ ಐಶಾನಿ ಶೆಟ್ಟಿ. ಸಿಂಧು ಲೋಕನಾಥ್. ಸಿಂಧು ಲೋಕನಾಥ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಐಶಾನಿ ಶೆಟ್ಟಿ. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. ಇನ್ನ 4ನೇ ಪ್ರಶ್ನೆಗೆ ಸಂಬಂಧಿಸಿದ 4ನೇ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಎರಡು ಹೊಸ್ತು, 2 ಹಳೆ. ಅಲ್ಲೆಲ್ಲ ಹಳೆ ಸಿನಿಮಾಗಳನ್ನ ನೋಡೋರೇ ಇದ್ದಾರೆ. ಬಟ್ ನೋಡೋಣ, ಗೆಸ್ ಮೇಲಾದ್ರೂ ಸರಿಯಾದ ಉತ್ತರ ಬರುತ್ತಾ. ಇದು ಯಾವ ಸಿನಿಮಾದ ಚಿತ್ರ? ಶಿವಾಜಿನಗರ, ಆಪ್ಷನ್ ಬಿ ಸಿಂಹಾದ್ರಿ. ಶಿವಾಜಿನಗರ. ಶಿವಾಜಿನಗರ ಅಂತ ಡೌಟಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಓಕೆ, ಸಿಂಹಾದ್ರಿ ಸರಿಯಾದ ಉತ್ತರ. ಈಗ 4ರಲ್ಲಿ 1ಕ್ಕೆ ಮಾತ್ರ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕವನ್ನ ಗಳಿಸಿದಿರ. ಪರವಾಗಿಲ್ಲ. ಈಗ 3 ಸುತ್ತುಗಳನ್ನ ಕಂಪ್ಲೀಟ್ ಮಾಡಿದ್ದಾಗಿದೆ. 4ನೇ ಸುತ್ತಿಗೆ ಹೋಗ್ಬಿಡೋಣ. 4ನೇ ಸುತ್ತು ನಟ ಭಯಂಕರ.
ಈ ನಟ ಭಯಂಕರ ಸುತ್ತಿನಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಪೈಕಿ ಯಾರಾದರೂ ಒಬ್ರು ಬಂದು ಚೀಟಿಯನ್ನ ಎತ್ತಿ, ಇಲ್ಲಿ 4 ನಿಮಗೆ ಆಯ್ಕೆಗಳಿರುತ್ತೆ, ಅದನ್ನ ಇಲ್ಲಿ ಆಕ್ಟ್ ಮಾಡಿ ತೋರಿಸ್ಬೇಕು. ಉಳಿದ ಕುಟುಂಬ ಸದಸ್ಯರು ಅದನ್ನ ಗೆಸ್ ಮಾಡಬೇಕು. ಗೆಸ್ ಮಾಡೋದಕ್ಕೆ 30 ಸೆಕೆಂಡ್ ಕಾಲಾವಕಾಶ ಇರುತ್ತೆ. ಓಕೆ, ಆಡೋದಕ್ಕೆ ರೆಡಿನಾ? ಈಗ ಮೊದಲಿಗೆ ಜಯರಾಮ್ ಕುಟುಂಬದಿಂದ ಯಾರು ನಟ ಭಯಂಕರಿಯರು ಬರ್ತಾ ಇದ್ದಾರೆ? ಯಾರು? ನೀವೇನೋ ಬನ್ನಿ. 4 ತೋರಿಸ್ಬೇಕು. ಓಕೆ, ಆಟ ಆಡೋದಕ್ಕೆ ರೆಡಿ ಇದೀರಲ್ಲ? ನಿಮ್ಮ ಸಮಯ ಈಗ ಶುರುವಾಗಿದೆ. ರುದ್ರಾವತಾರ, ಚಂಡಿ, ಚಾಮುಂಡಿ, ಪ್ರಚಂಡ, ಕಾಳಿ, ರೌದ್ರಾವತಾರ, ಭಯಂಕರ, ನಟ ಭಯಂಕರ, ಭೂತ, ಪ್ರೇತ, ಜೋರಾಗಿ ಹೇಳಿ. ಓಕೆ, ಹೇಳಿ. ಟೈಮ್ ಮುಗ್ತಾ ಇದೆ. ಹುಚ್ಚಿ, ಪ್ರಳಯ, ರಾಕ್ಷಸಿ, ಸಿಂಹ. ಓಕೆ, ಈಗ ಸಮಯ ಮುಗಿತಾ ಬಂದಿದೆ. ನಿಮ್ಮ ಮೊದಲ ಸುಳಿವು ತಿಪ್ಟೂರ್ ರಘು ನಿರ್ದೇಶನದ ಚಿತ್ರ ಇದು. ನಿಮ್ಮ 2ನೇ ಸುಳಿವು ಆರತಿ ಮತ್ತು ಶಂಕರ್ ನಾಗ್ ನಟಿಸಿರುವಂತಹ ಚಿತ್ರ. ಯಾವ್ದಪ್ಪ ಇದು ಅನ್ಕೊಂತ. ಸರಿಯಾದ ಉತ್ತರ ಆಕ್ರೋಶ. ಬರೀ ಹೀಗೆ ಎಲ್ಲ ಮಾಡಬೇಕು. ಬರೀ ಹೀಗೆ ಇಟ್ಕೊಂಡಿದ್ರೆ ಏನ್ ಗೊತ್ತಾಗುತ್ತೆ? ಆಕ್ರೋಶ ತೋರಿಸ್ಬೇಕು, ಕೋಪ. ಮಗು, ಪುಟ್ಟ ಮಗು. ಪುಟಾಣಿ, ಮನೆ, ದೇಗುಲ, ದೇವರು. ಪುಟಾಣಿ ದೇವರು, ಪುಟ್ಟ ದೇವರು, ಗುಡಿ, ಬಾಲಶಿವ, ಬಾಲಸುಬ್ರಹ್ಮಣ್ಯ, ಚಿಕ್ಕ, ಸಣ್ಣ, ಶಿಶು, ಬಾಯಿ ಬಿಡಬಾರ್ದು. ಶಿಶು, ಶಿಶುಪಾಲ, ಸ್ವಲ್ಪ ಹಾಗೆ ಹೋಗಿ. ನೆಕ್ಸ್ಟ್ ಶಿಶುದೇವರು, ಶಿಶುದೇವರು, ಬಾಲದೇವರು, ಬಾಲಮುರುಗ, ಬಾಲಕ, ಸಣ್ಣ, ಚಿಕ್ಕ. ಓಕೆ, ಸಮಯ ಮುಗಿತಾ ಇದೆ. ಓಕೆ, ಕ್ರಿಕೆಟ್ ತಾರೆ ವಿಶ್ವನಾಥ್ ಅಭಿನಯದ ಚಿತ್ರ ಇದು. ವಿಶ್ವನಾಥ್ ಅಭಿನಯದ ಚಿತ್ರ. ಬಾಲಗೋಪಾಲ. ಇಲ್ಲ. ನಿಮ್ಮ 2ನೇ ಸುಳಿವು RN ಜಯಗೋಪಾಲ್ ಈ ಚಿತ್ರದ ನಿರ್ದೇಶಕರು. ಮಕ್ಕಳೇ ದೇವರು ಸರಿಯಾದ ಉತ್ತರ. ಮಕ್ಕಳೇ ದೇವರು. ಯಜಮಾನ. ಓಕೆ, 3ನೇದನ್ನ ಸರಿಯಾಗಿ ಗೆಸ್ ಮಾಡಿ 20 ಅಂಕವನ್ನ ಗಳಿಸಿದ್ದೀರಾ. ಮುಂದಕ್ಕೆ ಹೋಗೋಣ. ಈಗ ಹೊಡಿ, ಕತ್ತರಿಸು, ಯುದ್ಧ, ಯೋಧ, ಸೈನಿಕ, ಚುಚ್ಚು, ಕತ್ತಿ, ಬರ್ಜಿ, ಕತ್ತಿ, ಕತ್ತಿ, ಕಾಳಗ, ಕತ್ತಿಯಿಂದ ಚುಚ್ಚು. ಓಕೆ, ನಿಮ್ಮ ಸುಳಿವು ಸಾಯಿ ಕುಮಾರ್ ಅಭಿನಯದ ಚಿತ್ರ. 2ನೇ ಸುಳಿವು ಆನಂದ್ ಪಿ ರಾಜು ಈ ಚಿತ್ರದ ನಿರ್ದೇಶಕರು. ಓಕೆ, ಗೆಸ್ ಮಾಡಕ್ ಸಾಧ್ಯ ಆಗಿಲ್ಲ. ಓಕೆ, ಸರಿಯಾದ ಉತ್ತರ ಖಡ್ಗ. ಓಕೆ, ಪರವಾಗಿಲ್ಲ, ಬಹಳ ಚೆನ್ನಾಗಿ ತೋರಿಸಿದ್ರಿ. ಹಿಡನ್ ಟ್ಯಾಲೆಂಟ್ ನ ತೋರಿಸೋದಕ್ಕೆ ಯಾರು ಬರ್ತಾ ಇದ್ದಾರೆ ಮಯೂರ ಕುಟುಂಬದಲ್ಲಿ? ಬನ್ನಿ.
ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಬೆಲ್ಟ್, ಕಾರ್ ಬೆಲ್ಟ್. ಹಾಕೊಂಡು ಕಂಡಕ್ಟರ್, ಟಿಕೆಟ್ ಕಲೆಕ್ಟರ್, ಟಿಕೆಟ್ ಕಲೆಕ್ಟ್, ಟಿಕೆಟ್ ಎರಡನೇದು. ಟಿಕೆಟ್ ಕಂಡಕ್ಟ್, ಟಿಕೆಟ್ ಕರೆಕ್ಟು. ಟಿಕೆಟ್ ಮೊದಲನೇದು ಟಿಕೆಟ್ ಕರೆಕ್ಟು. ಮೊದಲನೇದು ಮೊದಲನೇದು ಟಿಕೆಟ್, ಟಿಕೆಟ್ 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 ಟಿಕೆಟ್. ಸೂಪರ್ ಆಗಿ ತೋರಿಸಿದ್ರಿ, ಚೆನ್ನಾಗಿ ಗೆಸ್ ಮಾಡಿದ್ರಿ. ಈಗ ಮೊದಲನೇದನ್ನ ಗೆಸ್ ಮಾಡಿ 20 ಅಂಕವನ್ನ ಗಳಿಸಿದ್ದಾರೆ ಮಯೂರ ಕುಟುಂಬ. ನೋಡಿ, ಹಿಡನ್ ಟ್ಯಾಲೆಂಟ್ ಹೆಂಗ ಆಚೆ ಬರ್ತಾ ಇದೆ. ಎಷ್ಟು ಎರಡನೇ ಪದ ಗುಡಿ, ಮನೆ, ಮನೆ, ಮನೆ. ಮೊದಲನೇದು ದೇವರ ಮನೆ, ಗ್ಲಾಸು, ಗಾಜಿನ ಮನೆ, ಗಾಜಿನ ಮನೆ. ವೆರಿ ನೈಸ್, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಎರಡನೇದನ್ನ ಕೂಡ ಸರಿಯಾಗಿ ಗೆಸ್ ಮಾಡಿ 40 ಅಂಕನ ಗಳಿಸಿದ್ದೀರಾ. ಒಂದೇ ರಾಜ, ಗಂಡು, ಹೀರೋ, ಕೈದಿ, ಕೈದಿ ನಂಬರ್ 1. ಅಲ್ಲ, ಬೇಡಿ, ಉಪೇಂದ್ರನ ಎರಡನೇದು ಹೀರೋ, ನಾಯಕ, ಜನನಾಯಕ, ರೌಡಿನಾಗ, ರುದ್ರನಾಯಕ. ಅಲ್ಲ, ಉಪೇಂದ್ರ ಸಿರಮ್ಮ, ಬಿಡುಗಡೆಯ ಬೇಡಿ ಬಂದವಳು. ಅಲ್ಲಲ್ಲ, ನಾಯಕ ಅಂತ ಅಂತ ಆಪರೇಷನ್ ಅಂತ. ನಾಯಕ, ಅವರು ಖಳನಾಯಕ ತಾನೇ? ಓ, ಖಳನಾಯಕ. ಓಕೆ, ಪರವಾಗಿಲ್ಲ. ನಾಯಕ ಒಂದು ಗೆಸ್ ಮಾಡಿದ್ರು. ಸೊ 3ರಲ್ಲಿ 2 ಸರಿಯಾಗಿ ಗೆಸ್ ಮಾಡಿದ್ದಾರೆ, 40 ಅಂಕನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ಇಂಗ್ಲಿಷ್ ಪದ. ಮೊದಲನೇದು ಅಂಡರ್. ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ಓಕೆ, ಈಗ 4ರಲ್ಲಿ 3ಅನ್ನ ಸಖತ್ತಾಗಿ ಗೆಸ್ ಮಾಡಿದ್ರು, ಸಖತ್ತಾಗಿ ಆಟ ಆಡಿದ್ರು. 60 ಅಂಕವನ್ನ ಗಳಿಸಿದ್ದಾರೆ ಮಯೂರ ಕುಟುಂಬ. ಈಗ ನಮ್ಮ ಚಂದನ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ ಮ್ಯಾಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಕರೆಕ್ಟಾಗಿ ತೋರಿಸ್ತಾ ಇದ್ದಾರೆ ಅವರು. ಸಿನಿಮಾ ಹೆಸರು ಗೆಸ್ ಮಾಡಿ. ಇವ್ರನ್ನ ನೋಡ್ಕೊಂಡು ಹೇಳ್ತಾ ಇದ್ದೀರಾ? ಎಸ್, ಇವರು ಹಲೋ ನಟ ಭಯಂಕರ ಅಂತ ಈ ಸುತ್ತಿನ ಹೆಸರು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ನಿಮ್ ನಟನೆ ನೋಡಿ ಹಂಗೆ ಹೇಳ್ಬೇಕನ್ಸ್ತು ಅನ್ಸುತ್ತೆ. ಬಟ್ ಉತ್ತರ ಸರಿಯಾಗಿದೆ. ಓಕೆ, ಮೊದಲನೇದನ್ನ ಸರಿಯಾಗಿ ಗೆಸ್ ಮಾಡಿ ಚಂದನ ಕುಟುಂಬ 20 ಅಂಕವನ್ನ ಗಳಿಸಿದ್ದೀರಾ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ರೈಟ್ ಆನ್ಸರ್. ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ರ ಮ್ಯಾಮ್ ನೀವು.
ಎಣ್ಣೆ ಚೆಂಡು ಚೆಂಡು ಶಾರ್ಟ್ 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 ಪುಟ್ ಬಾಲ್. ಪತ್ರಕರ್ತರು ಹಾಗೂ ಪೊಲೀಸ್ ಸಂಬಂಧದ ಸಿನಿಮಾ ಇದು. ನಿಮ್ಮ ಎರಡನೇ ಸುಳಿವು. ಪೊಲೀಸ್ ಪೊಲೀಸ್ ಪೊಲೀಸನ ಹೆಂಡತಿ. ಪೊಲೀಸ್ ಲಾಸ್ಟ್. ಓಕೆ ಫಸ್ಟ್ ಪೊಲೀಸ್ ಫಸ್ಟ್ ಲಾಸ್ಟ್ ಪದ ಫಸ್ಟ್ ಪದ ಓಕೆ, ಉತ್ತರ ಕೊಡೋದಕ್ಕಾಗಿಲ್ಲ. ಸರಿಯಾದ ಉತ್ತರವನ್ನ ನೋಡೋಣ ಈಗ. ಗೂಂಡಾ ಮತ್ತು ಪೊಲೀಸ್. ಅವ್ರ ಗುಂಡು ತೋರಿಸ್ತಾ ಇದ್ದಾರೆ. ಹೆಂಗ್ ತೋರಿಸ್ಬೇಕು ಗೂಂಡ ರೌಡಿಸಮ್ ಎಲ್ಲ ಮಾಡಿ ತೋರಿಸ್ಬೇಕು ನೀವು. ಎಷ್ಟು ಪದ? ಎರಡೇ ಪದ. ಓಕೆ, ಮೊದಲನೇದು ದೋಣಿ. ದೋಣಿ ದೋಣಿ ಸಾಗಲಿ. ಎಸ್ ರೈಟ್. ಬಟ್ ನೀವು ತುಂಬಾ ಚೆನ್ನಾಗಿ ಅನೌಟ್ ಮಾಡಿದ್ರಿ. ವೆರಿ ನೈಸ್. 4ರಲ್ಲಿ 3ಕ್ಕೆ ಸರಿಯಾಗಿ ಗೆಸ್ ಮಾಡಿ 60 ಅಂಕವನ್ನ ಗಳಿಸಿದ್ದಾರೆ ನಟ ಭಯಂಕರ ಸುತ್ನಲ್ಲಿ. ಓಕೆ, ಈಗ ನಮ್ಮ ಶ್ರುತಿ ಕುಟುಂಬದಲ್ಲಿ ಯಾರು ಬರ್ತಾ ಇದ್ದಾರೆ ಆಕ್ಟ್ ಮಾಡೋದಕ್ಕೆ? ಬನ್ನಿ ಮ್ಯಾಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಓಪನ್ ಮಾಡಬಾರ್ದು. ಫಸ್ಟ್ ಒನ್ ಫಸ್ಟ್ ಒನ್ ರಾಜ. ಚುಚ್ಚದು ಚುಚ್ಚದು ಚೂರಿ ಚಿಕ್ಕಣ್ಣ. ಓಕೆ, ನಿಮ್ಮ ಸುಳಿವು ಸುಮನ್ ಮತ್ತು ಪ್ರಕಾಶ್ ರೈ ಅಭಿನಯದ ಸಿನಿಮಾ. ಒಂದು ಏಟ. ಆನಂದ್ ಪಿ ರಾಜು ಈ ಚಿತ್ರದ ನಿರ್ದೇಶಕರು. ಹೇಳದೆ ಇಂಗ್ಲಿಷ್. ಓಕೆ, ಸಮಯ ಮುಕ್ತಾಯ ಆಗಿದೆ. ಸರಿಯಾದ ಉತ್ತರ ಕಿಲ್ಲರ್. ಓಕೆ, ಪರವಾಗಿಲ್ಲ. ನೆಕ್ಸ್ಟ್ 3ರಲ್ಲಿ ನೋಡೋಣ ಎಷ್ಟು ಅಂಕ ಗಳಿಸ್ತಾರೆ ಅಂತ. ಓಕೆ, ಈಗ ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಮಾತ್ರ. ಕನ್ನಡ ಜೈ ಕರ ಜೈ ಜೈ ಕರ್ನಾಟಕ. ಜೈ ಕರ್ನಾಟಕಕ್ಕೆ ಜೈನ. ಕನ್ನಡ ಆಂದೋಲನ. ಆಂದೋಲನ. ಸ್ಟ್ರೈಕ್. ಆಂದೋಲನ. ಆಂದೋಲನ ಇದು ಸತ್ಯಾಗ್ರಹ. ಹೇಳಿ. ಸತ್ಯಾಗ್ರಹ. ಅದಕ್ಕೆ ಕನ್ನಡ ಒಂದು ವರ್ಡ್ ಇದೆ ಆಂದೋಲನ. ಒಂದೇ ಮಾತಾಡ. ಸ್ಟ್ರೈಕ್. ಕನ್ನಡದಲ್ಲಿ ಹೇಳ್ಬೇಕು. ಕನ್ನಡದಲ್ಲಿ ಸಮರ. ನಿಮ್ಮ ಸುಳಿವು ಕೆ ಶಿವರಾಮ್ ಅಭಿನಯದ ಚಿತ್ರ. ನೀವು ತೋರಿಸ್ಬೋದು ಕಂಟಿನ್ಯೂಸ್ ಆಗಿ. ಪಾಪ ಅವ್ರ ಕೆಳಗಡೆ ಎಲ್ಲ ಕುತ್ಕೊಂಡು ತುಂಬಾನೇ ಎಫರ್ಟ್ ಹಾಕಿ ಹೇಳ್ತಾ ಇದ್ದಾರೆ. ನಿಮ್ಮ ಎರಡನೇ ಸುಳಿವು ವಿ ಮನೋಹರ್ ಅವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಆಂದೋಲನ ಅಲ್ಲ. ಸರಿಯಾದ ಉತ್ತರ ಪ್ರತಿಭಟನೆ. ಸ್ಟ್ರೈಕ್ ಅಂತ ಹೇಳಿದ್ರು, ಅದನ್ನ ಕನ್ನಡದಲ್ಲಿ ಹೇಳ್ಬಿಟ್ಟಿದ್ರೆ ಆಗೋಗಿರೋದು. ಪ್ರತಿಭಟನೆ. ದುಡ್ಡು. ದುಡ್ಡೇ ದೊಡ್ಡ.
ಕರೆಕ್ಟ್ ಆಗಿ ತೋರಿಸಿದ್ರಿ ಈಗ. ಶಿವಮಣಿ ಈ ಚಿತ್ರದ ನಿರ್ದೇಶಕರು. ಜಗ್ಗೇಶ್ ಈ ಚಿತ್ರದ ನಾಯಕ. ಅವ್ರು ಕರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ. ದುಡ್ಡು ದುಡ್ಡು ಅಂತ ಇದಿರಲ್ಲ, ಅದು ಯಾರ ಹತ್ರ ಇರುತ್ತೆ? ಕುಬೇರ. ಎಸ್, 2 ಸುಳಿವನ್ನ ತಗೊಂಡಿರೋದ್ರಿಂದ 10 ಅಂಕ ನಿಮಗೆ ಸಿಗ್ತಾ ಇದೆ. ಈಗ ಕೊನೆಯದು ನೋಡೋಣ ಹೇಗೆ ಗೆಸ್ ಮಾಡ್ತೀರಾ ಅಂತ. ಯಮರಾಜ ರಾಜ ಯಮಲೋಕ. ಯಮಲೋಕದಲ್ಲಿ ರಾಜ. ಕರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ. ಯಮರಾಜ. ಯಮಲೋಕದಲ್ಲಿ ಯಮಧರ್ಮರಾಯ. ನಿಮ್ಮ ಮೊದಲನೇ ಸುಳಿವು ಸತ್ಯಪ್ರಕಾಶ್ ಈ ಚಿತ್ರದ ನಾಯಕ. ಕರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ ಅವರು. ನಿಮ್ಮ ಎರಡನೇ ಸುಳಿವು ಧೀರೇಂದ್ರ ಗೋಪಾಲ್ ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಓಕೆ, ಈಗ ಉತ್ತರ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಯಮಲೋಕದಲ್ಲಿ ವೀರಪ್ಪನ್. 4ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಆದರೆ 2 ಕ್ಲೂ ಅನ್ನ ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ ಈ ಸುತ್ತಿನಲ್ಲಿ ನೀವು ಗಳಿಸಿರುವಂತಹ ಅಂಕ 10. ಓಕೆ, ಈಗ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬಗಳು ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದೆ ಅಂತ ನೋಡೋಣ. ನಮ್ಮ ಜಯರಾಮ್ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 140. ಇನ್ನೊಂದ್ಸಲ ಮಯೂರ ಕುಟುಂಬ 220 ಅಂಕವನ್ನ ಗಳಿಸಿದ್ದಾರೆ. ಚಂದನ ಕುಟುಂಬ 220. ಇಬ್ರು ಕೂಡ ಸಮೂಹ ಗಳಿಸಿದ್ದೀರಾ. ಇನ್ನು ನಮ್ಮ ಶ್ರುತಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ಮಯೂರ ಕುಟುಂಬ ಮತ್ತು ಚಂದನ ಕುಟುಂಬ 220 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, 10 ಮಾತ್ರ ಡಿಫರೆನ್ಸ್ ಜಯರಾಮ್ ಕುಟುಂಬ ಹಾಗೂ ಶ್ರುತಿ ಕುಟುಂಬಕ್ಕೆ. 150 ಅಂಕಗಳನ್ನ ಗಳಿಸುವ ಮೂಲಕ ಶ್ರುತಿ ಕುಟುಂಬ 2ನೇ ಸ್ಥಾನದಲ್ಲಿದ್ದಾರೆ. ಓಕೆ, ಜಯರಾಮ್ ಕುಟುಂಬ 140 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ವಿಜೇತರಾದವರಿಗೆ, ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ವೀರಲೋಕ ಬುಕ್ ಹೌಸ್ ಅವರು ಪುಸ್ತಕಗಳನ್ನ ಬಹುಮಾನವಾಗಿ ಕೊಟ್ಟಿದ್ದಾರೆ. ವೀರಲೋಕ ಬುಕ್ ಹೌಸ್ ಅವರಿಗೆ ಧನ್ಯವಾದಗಳು. ಈಗ ಆ ಪುಸ್ತಕಗಳನ್ನ ಅವರಿಗೆ ನಾನು ಹಸ್ತಾಂತರಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ತುಂಬಾನೇ ಖುಷಿ ಕೊಡ್ತು ಅಂತ ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಹೊಸ ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.